ಈಗ ತಾನೇ ಸರ್ಕಾರಿ ನೌಕರರ ಬಗ್ಗೆ, ನಿವೃತ್ತ ನೌಕರರ ಬಗ್ಗೆ, ಹಲವಾರು ಸಮಸ್ಯೆಗಳ ಬಗ್ಗೆ ವಿಶದವಾಗಿ ತಮ್ಮ ಮುಂದೆ ಮಂಡಿಸಿದಂತ ನಮ್ಮ ನಿಮ್ಮೆಲ್ಲರ ಆತ್ಮೀಯರು, ಸರ್ಕಾರಿ ನೌಕರರ ಸಂಘದ ಯುವ ನಾಯಕರು ಆದಂತ ಸನ್ಮಾನ್ಯ ಅಧ್ಯಕ್ಷರಾದಂತ ಷಡಕ್ಷರವರೇ, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ವೇದಿಕೆಯ ಎಲ್ಲ ಪದಾಧಿಕಾರಿಗಳೇ, ನಿವೃತ್ತಿ ನೌಕರ ಸಂಘದ ಪದಾಧಿಕಾರಿಗಳೇ, ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳೇ, ಆತ್ಮೀಯರೇ, ಬಹುಶಃ ಷಡಕ್ಷರಿ ಅವರು ಎಲ್ಲಾ ವಿಚಾರಗಳನ್ನು ತಮ್ಮ ಮುಂದೆ ಮಂಡಿಸಿದ್ದಾರೆ. ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗಡೆಜಿಯವರು ಈ ರಾಜ್ಯದಲ್ಲಿ ಅಸಂಘಟಿತ ಕಾರ್ಮಿಕರಿರ್ಬೋದು, ಹಿಂದುಳಿದ ವರ್ಗದ ಜನರಿರ್ಬೋದು, ಅಲ್ಪಸಂಖ್ಯಾತರ ಸಂಘಟನೆಗಳಿರ್ಬೋದು, ಅಥವಾ ಸರ್ಕಾರಿ ನೌಕರರ ಸಂಘಟನೆ ಇರ್ಬೋದು, ನಿವೃತ್ತಿ ನೌಕರರ ಸಂಘಟನೆಗೆ ಎಲ್ಲಿ ಅನ್ಯಾಯವಾಗಿದೆ ಅಲ್ಲಿ ಅನ್ಯಾಯವಾದಂತ ಜನರಿಗೆ ಸ್ಪಂದಿಸತಕ್ಕಂತ ಗೌರವಾನ್ವಿತ ಸಂತೋಷ್ ಹೆಗಡೆಜಿಯವರು. ನಾವು ಬಹಳ ಜನ ನ್ಯಾಯಮೂರ್ತಿಗಳನ್ನ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವು ನೋಡಿದ್ದೇವೆ. ಇವತ್ತು ಕೂಡ ಕೆಲವರು ನ್ಯಾಯಮೂರ್ತಿಗಳು ಮನೆ ಬಿಟ್ಟು ಈಚೆಗೆ ಬರೋದಿಲ್ಲ. ಆದ್ರೆ ನಮ್ಮ ಸಂತೋಷ್ ಹೆಗಡೆಜಿಯವರು ಯಾರೇ ಹೋಗಿ ಸಂಘಟಕರು ಕರೆದಾಗ ನಮಗೆ ಅನ್ಯಾಯ ಆಗಿದೆ, ಸರ್ಕಾರದಿಂದ ನ್ಯಾಯವನ್ನು ಕೊಡಿಸ್ಬೇಕು, ತಾವು ಬಂದು ತಮ್ಮ ಹಿತವಚನ ಹೇಳ್ಬೇಕು ಅಂದಾಗ ನಿಜವಾಗಲೂ ಬಂದು ನಿಮ್ಮ ಒಂದು ಏನು ಕಷ್ಟಕ್ಕೆ ಇವತ್ತು ಸ್ಪಂದಿಸಕ್ಕೆ ಬಂದಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸರ್ಕಾರ ಸಂಪತ್ತನ್ನು ಕೊಟ್ಟು ಬಾಳ್ಲಿ ಅಂತ ಹೇಳ್ಬಿಟ್ಟು ನಾನು ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತಾ, ಸನ್ಮಾನ್ಯರೇ, ಸರ್ಕಾರಿ ನೌಕರ ಸಂಘ, ಸರ್ಕಾರಿ ನಿವೃತ್ತಿ ನೌಕರ ಸಂಘ ಒಂದು ನಾಣ್ಯದ ಎರಡು ಮುಕ್ಕಳಿದ್ದ ಹಾಗೆ. ಸರ್ಕಾರಿ ನೌಕರರ ಆಗಿದ್ದಾಗ ಸಂಘಟನೆ ಬೇರೆ, ನಿವೃತ್ತಿ ಆದ ಮೇಲೆ ಸಂಘಟನೆಯನ್ನು ಬೇರೆ. ಬಹುಶಃ ನಿವೃತ್ತಿ ನೌಕರರ ಸಂಘ ಚಾಲನೆ ಆಗಿ ಸುಮಾರು 60 ವರ್ಷಗಳಾಗಿದೆ, 63 ವರ್ಷ. ಬಹುಶಃ ಈ ಒಂದು 7-8 ವರ್ಷಗಳಿಂದ ಈಚೆಗೆ ಎಲ್ಲಾ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ನಮ್ಮದೇ ಆದಂತ ಏನು ಒಂದು ಸಮಸ್ಯೆಗಳಿರ್ತವೆ, ಆ ಸಮಸ್ಯೆಗಳನ್ನ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳಾಗಿರ್ಬೋದು, ಇತರೆ ಸಚಿವರಾಗಿರ್ಬೋದು ಅಥವಾ ಅಧಿಕಾರಿಗಳಾಗೋದು ಅವರಿಗೆ ಗಮನಕ್ಕೆ ತರ್ತಾ ಇದ್ದೀವಿ. ಷಡಕ್ಷರರು ಹೇಳಿದಾಗೆ 7ನೇ ವೇತನ ಆಯೋಗ ರಚನೆಯಾದಾಗಿಂದ ಅದನ್ನ ವರದಿಯನ್ನು ಕೊಟ್ಟು ಇವತ್ತು ಜಾರಿ ಮಾಡೋವರೆಗೂ ಕೂಡ ನಾವು ಇಬ್ಬರೂ ಜೊತೆಯಲ್ಲಿ ಹೋಗಿ ಮುಖ್ಯಮಂತ್ರಿಗಳನ್ನ ಜೊತೆಯಲ್ಲೇ ಭೇಟಿ ಮಾಡ್ತಾ ಇದ್ವಿ, ವೇತನ ಆಯೋಗದ ಅಧ್ಯಕ್ಷರುಗಳನ್ನ ಮತ್ತೆ ಇತರೆ ಪದಾಧಿಕಾರಿಗಳನ್ನ ಭೇಟಿ ಮಾಡ್ತಾ ಇದ್ವಿ, ಮತ್ತೆ ನಮ್ಮ ಸರ್ಕಾರದ ಉನ್ನತ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳಿಂದ ಹಿಡಿದು ಹಣಕಾಸಿನ ಇಲಾಖೆಯ ಕಾರ್ಯದರ್ಶಿಯವರೆಗೂ ಕೂಡ ಜೊತೆಯಲ್ಲಿಗೆ ಭೇಟಿ. ಇವತ್ತು ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಇವತ್ತು ನಮಗೆ 7ನೇ ವೇತನ ಆಯೋಗದ ವರದಿಯನ್ನ ಅನುಷ್ಠಾನ ಮಾಡಿದ್ದಾರೆ. ಅವರಿಗೆ ಈ ರಾಜ್ಯದ ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ನೌಕರರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸಮಸ್ಯೆಗಳು ನೂರಾರು. ಈಗ 1/7/2022 ಈಚೆಗೆ ತಾವೆಲ್ಲ ನಿವೃತ್ತಿಯನ್ನು ಹೊಂದಿದ್ದೀರಿ. ಯಾವುದೇ ವೇತನ ಸಮಿತಿ ಇರ್ಬೋದು ಅಥವಾ ವೇತನ ಆಯೋಗಗಳಿರ್ಬೋದು, ಈ ರಾಜ್ಯದಲ್ಲಿ ಇದುವರೆಗೂ 1954ರಿಂದ 3 ಅಧಿಕಾರಿಗಳ ವೇತನ ಸಮಿತಿ ಆಗಿದೆ, 7 ವೇತನ ಆಯೋಗಗಳಾಗಿದ್ದಾವೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಆಗಿಂದಾಗ್ಗೆ ಮಾರುಕಟ್ಟೆಯ ಬೆಲೆಯ ಆಧಾರದ ಮೇಲೆ, ಬೆಲೆಯ ಸೂಚ್ಯಂಕದ ಆಧಾರದ ಮೇಲೆ ಈ ರಾಜ್ಯದ ಶ್ರೀಸಾಮಾನ್ಯರಿಗೆ, ಈ ರಾಜ್ಯದ ರೈತರಿಗೆ ಏನು ನಾವು ಸೇವೆಯನ್ನು ಕೊಡ್ತೀವಿ ಅದಕ್ಕೆ ತಕ್ಕದಾಗಿ ನಮಗೆ 5 ವರ್ಷಗಳಿಗೊಮ್ಮೆ ವೇತನ ಮತ್ತು ಭತ್ಯೆಗಳನ್ನ, ಪಿಂಚಣಿಯನ್ನ, ಕುಟುಂಬ ಪಿಂಚಣಿಯನ್ನ ಪರಿಷ್ಕರಣೆ ಮಾಡತಕ್ಕಂತ ಕರ್ತವ್ಯ ಸರ್ಕಾರದ್ದು. ಬಹುಶಃ ನಾನು ಕೂಡ ಸರ್ಕಾರಿ ನೌಕರ ಸಂಘದಲ್ಲಿ ಸುಮಾರು 30 ವರ್ಷಗಳ ಕಾಲ ಸೇವೆಯನ್ನು ಮಾಡಿದ್ದೇನೆ. ಹಂತವಾಗಿ ಪದಾಧಿಕಾರಿಯಾಗಿ ಕೊನೆಗೆ
2005ರಿಂದ 2014ರವರೆಗೆ ರಾಜ್ಯಾಧ್ಯಕ್ಷನಾಗಿ ಸೇವೆಯನ್ನು ಮಾಡಿದ್ದೇನೆ. ಅಂತ ಒಂದು ಸಂದರ್ಭದಲ್ಲಿ 2 ವೇತನಗಳು ಪರಿಷ್ಕರಣೆ ಆದವು, 2006ರಲ್ಲಿ 2012ರಲ್ಲಿ. ನಮ್ಮ ಸಂತೋಷ ಹೆಗ್ಡೆಯವರನ್ನ ನಾನು ಅಧ್ಯಕ್ಷನಾಗಿದ್ದಾಗ ಒಂದು ಕಾರ್ಯಾಗಾರವನ್ನು ಮಾಡಿ ಅವರ ಒಂದು ನಮ್ಮ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತಂದು ಅವರ ಅರಿವನ್ನು ಮೂಡಿಸ್ಲಿಕ್ಕೆ ಅವರು ಕೂಡ ಅಂದು ನಮ್ಮ ಜೊತೆಯಲ್ಲಿ ಇದ್ರು, ಇವತ್ತು ಕೂಡ ಇದ್ದಾರೆ, ಮುಂದೂ ಕೂಡ ಇರ್ತಾರೆ. ಸೊ ಹೀಗಾಗಿ ಏನೀಗ ಆಗಲೇ ಆಯೋಗ ವರದಿ ಕೊಟ್ಟಿದೆ, ಜಾರಿಯಾಗಿದೆ. ಈಗ 2027ರಿಂದ 31/3/2024ರವರೆಗೆ ಯಾರು ನಿವೃತ್ತಿಯನ್ನು ಹೊಂದಿದ್ದಾರೆ ಅವರಿಗೆ DCRGR ಇರ್ಬೋದು, ಲೀವ್ ಎನ್ಕ್ಯಾಶ್ಮೆಂಟ್ ಇರ್ಬೋದು, ಕಮ್ಯುಟೇಷನ್ ಆಗಿರ್ಬೋದು, ಆರ್ಥಿಕವಾಗಿ ಅನ್ಯಾಯ ಆಗಿದೆ. ಬಹುಶಃ ಹಿಂದೆ ಈ ಸಮಸ್ಯೆ ಉದ್ಭವ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಹಿಂದೆ ಯಾವಾಗ ಒಂದು IR ಅನ್ನು ಕೊಡ್ತಾ ಇದ್ರು ಅಲ್ಲಿಂದಲೇ ಜಾರಿ ಆಗ್ತಾ ಇತ್ತು, ಈ ಸಮಸ್ಯೆ ಉದ್ಭವ ಆಗಿದೆ. ಈಗ ಇತ್ತೀಚೆಗೆ ಈ ಸಮಸ್ಯೆ ಉದ್ಭವ ಆಗಿದೆ. ಈಗಾಗಲೇ ಅವರ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಹೇಳಿದಂತೆ ನಿಮ್ಮ ಪದಾಧಿಕಾರಿಗಳ ಜೊತೆನೂ ಕೂಡ ಸಾಕಷ್ಟು ಅಲ್ಲಿ ಚರ್ಚೆ ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಸರ್ಕಾರಿ ನೌಕರ ಸಂಘದ ಏನು ಒಂದು ಸಮಾವೇಶ ಅವತ್ತು ಕೂಡ ಗಮನಕ್ಕೆ ತಂದಿದ್ದೇವೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೆ, ಹಣಕಾಸಿನ ಕಾರ್ಯದರ್ಶಿಗಳಿಗೆ ತಂದು ಆರ್ಥಿಕವಾಗಿ ಅನ್ಯಾಯವಾಗಿರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ತಾವು ಆ ಸೌಲಭ್ಯನ ಕೊಡಬೇಕು ಅಂತೇಳಿ ಚರ್ಚೆಗಳು ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು 3-4 ಬಾರಿ ಚರ್ಚೆ ಮಾಡಿದ್ದೇನೆ. ಸೊ ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಬೇಕು. ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೋ ಒಂದು ಇಶ್ಯೂನಲ್ಲಿ ಅವರಿಗೆ ಸ್ವಲ್ಪ ಹೈಕೋರ್ಟ್ ನಲ್ಲಿ ಯಾವುದೋ ಮೂಡ ಅಂತ ಒಂದು ಇಶ್ಯೂನಲ್ಲಿ ಅವರು ಸ್ವಲ್ಪ ಮಂಕಾಗಿದ್ದಾರೆ. ಹಾಗಾಗಿ ಅವರ ಒಂದು ಯಾವ ಅಂತ ಟೈಮ್ನಲ್ಲಿ ಅವರನ್ನು ನೋಡಿಕೊಂಡು ಭೇಟಿ ಮಾಡಿ ಈ ಒಂದು ಏನು ಒಂದು ನಮ್ಮ ಬೇಡಿಕೆ ಇದೆ, ಆರ್ಥಿಕವಾಗಿ ವಂಚಿತರಾಗಿದ್ದೀರಾ 17,000 ಜನ ಇವತ್ತು ರಾಜ್ಯದಲ್ಲಿ, ಅದನ್ನು ಕೂಡ ಮತ್ತೊಮ್ಮೆ ಗಮನ ತಂದು ಆದಷ್ಟು ಬೇಗ ಆರ್ಥಿಕ ಸೌಲಭ್ಯನ ನಮ್ಮ ಸ್ನೇಹಿತರಿಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಕೂಡ ನಾವು ತರ್ತೀವಿ. ನಿಮ್ಮ ಜೊತೆ ಸದಾ ನಾವಿರ್ತೇವೆ. ಸರ್ಕಾರಿ ನಿವೃತ್ತಿ ನೌಕರ ಸಂಘ ನಮ್ಮ ಜೊತೆ ಇರುತ್ತೆ. ನೀವು ಕೂಡ ನಿವೃತ್ತಿಯಾಗಿರೋರು. ಈ ರಾಜ್ಯದಲ್ಲಿ ತಾಲೂಕು ಘಟಕ ಸಂಘಟ ಆಗಿದೆ, ಜಿಲ್ಲಾ ಘಟಕ ಆಗಿದೆ. ತಾವುಗಳು ಕೂಡ ಅಲ್ಲಿ ಹೋಗಿ ತಾವು ತಮ್ಮ ಸದಸ್ಯತ್ವವನ್ನು ನೋಂದಾಯಿಸಿಕೊಂಡು ನೀವು ಕೂಡ ಕೆಲಸ ಮಾಡತಕ್ಕಂತ ವ್ಯಕ್ತಿಗಳು ಅಲ್ಲಿ ಒಂದು ಸ್ಥಾನವನ್ನು ಕೂಡ ತಮಗೆಲ್ಲ ಕೊಡಿಸ್ತೇವೆ. ಅದು ಯಾರಿಗಾಗಿ ಅಂದ್ರೆ ನಮ್ಮ ಸಂಘಟನೆ ಚೆನ್ನಾಗಿ ಇರಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಂಘಟನೆಗಳು ಇಲ್ಲದೆ ಹೋದ್ರೆ ಸರ್ಕಾರಕ್ಕೆ ನಮಗೆ ಬರಬೇಕಾದಂತ ಸೌಲಭ್ಯಗಳು ಕುಂಠಿತ ಆಗ್ತವೆ. ಅದಕ್ಕೋಸ್ಕರವಾಗಿ ಈ ಸಂಘಟನೆಗಳು ಬೇಕು. ಇವತ್ತು ಭೈರಪ್ಪ ಇರ್ತಾರೆ, ಹೋಯ್ತಾರೆ, ಷಡಕ್ಷಿ ಇರ್ತಾರೆ, ಹೋಯ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ನಮ್ಮ ಅವಧಿಯಲ್ಲಿ ಏನು ಒಂದು ನಮ್ಮ ಸ್ನೇಹಿತರಿಗೆ ಸೌಲಭ್ಯವನ್ನು ಕೊಡಿಸಿದ್ವಿ ಅದು ಶಾಶ್ವತವಾಗಿ ಉಳಿತದೆ ಹೊರತು ನಮ್ಮ ಅಧಿಕಾರ ಶಾಶ್ವತವಾಗಿ ಉಳಿಯೋದಿಲ್ಲ. ಹೀಗಾಗಿ ಇದಕ್ಕೆ ನಾವು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೇವೆ. ಎರಡನೇದಾಗಿ ಷಡಕ್ಷರ ಹೇಳಿದ್ರು ಆರೋಗ್ಯ ಭಾಗ್ಯ ಯೋಜನೆ. ಈ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಸುಮಾರು 30-35 ವರ್ಷಗಳ ಕಾಲ ಶ್ರೀಸಾಮಾನ್ಯರ ಕೆಲಸಕ್ಕೆ ಸ್ಪಂದಿಸಿ, ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಾವು 60 ವರ್ಷ ಕಳೆದ ನಂತರ ನಿವೃತ್ತಿಯನ್ನು ಹೊಂದಿದ್ದೇವೆ. ಸರ್ಕಾರಿ ಸೇವೆಯಲ್ಲಿದ್ದಾಗ ಒಂದು ತರ ಸಮಸ್ಯೆ, ನಿವೃತ್ತಿಯಾದ ನಂತರ ಇನ್ನು ಹಲವಾರು ಸಮಸ್ಯೆ. ಸರ್ಕಾರಿ ಸೇವೆಯಲ್ಲಿದ್ದಾಗ ಅಧಿಕಾರಿಗಳ ಒತ್ತಡ, ಕೌಟುಂಬಿಕ ಸಮಸ್ಯೆಗಳ ಒತ್ತಡ, ಮತ್ತೆ ಇನ್ನು ಬೇರೆ ಬೇರೆ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ವಿವಾಹಕ್ಕೆ ಸಂಬಂಧಪಟ್ಟಂತೆ ಆ ಒತ್ತಡಗಳು ಬಂದಾಗ 100ಕ್ಕೆ 70 ಜನಕ್ಕೆ ಡಯಾಬಿಟಿಸ್ ಸೇವೆಯಲ್ಲಿದ್ದಾಗಲೇ ಬಂದ್ಬಿಟ್ಟಿರ್ತದೆ. ನಿವೃತ್ತಿ ಆದ ನಂತರ ಇನ್ನು ಹಲವಾರು ಈ ದೀರ್ಘಕಾಲದ ಕಾಯಿಲೆಗಳು, ಯಾವುದು ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಇರ್ಬೋದು, ಕಿಡ್ನಿಗೆ ಸಂಬಂಧಪಟ್ಟಂತ ಕಾಯಿಲೆ ಇರ್ಬೋದು, ಮತ್ತೆ ಕ್ಯಾನ್ಸರ್ ಮಹಾ ರೋಗಿ ಅದು. ಇವತ್ತು ಅನೇಕ ಜನರಿಗೆ ಅದು ಬಹಳ ಬಂದು ಕಷ್ಟಕ್ಕೆ ಇಡದೆ. ಇವತ್ತು ಒಬ್ಬ ಕ್ಯಾನ್ಸರ್ ರೋಗಿ ಒಂದ್ಸಾರಿ ತಪಾಸಣೆ ಮಾಡಿ ಅದಕ್ಕೆ ಉಪಚಾರ ಮಾಡಿಸ್ಬೇಕಾದ್ರೆ ಮಿನಿಮಮ್ 4ರಿಂದ 5 ಲಕ್ಷ. ಕಿಡ್ನಿ ಸಮಸ್ಯೆ ಬಂದ್ರೆ 4ರಿಂದ 5 ಲಕ್ಷ, ಹೃದಯ ಸಮಸ್ಯೆ ಬಂದ್ರೆ 4ರಿಂದ 5 ಲಕ್ಷ. ಸೊ ಈ ಸಮಸ್ಯೆಗಳನ್ನೆಲ್ಲ ನೋಡಿ ನಾನು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷನಾಗಿದ್ದಾಗ ಜ್ಯೋತಿ ಸಂಜೀವಿನಿ ಯೋಜನೆ, ದೀರ್ಘಕಾಲದ ಈ ಒಂದು ಕಾಯಿಲೆಗಳಿಗೆ ಜ್ಯೋತಿ ಸಂಜೀವಿನಿ ಕ್ಯಾಶ್ಲೆಸ್ ಯೋಜನೆಯನ್ನು ತರಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ತಂದು 2014ರಲ್ಲಿ ಇದೇ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು 14-15ನೇ ಸಾಲಿನ
ಬಜೆಟ್ ಆಯವ್ಯಯ ಮಂಡನೆ ಸಂದರ್ಭದಲ್ಲಿ ಅದನ್ನು ಜಾರಿ ಮಾಡಿದ್ರು. ಇವತ್ತು ನಮ್ಮ ಸ್ನೇಹಿತರು ಷಡಕ್ಷರಿ ಅವರು ಇನ್ಪೇಷಂಟ್ ಅಂಡ್ ಔಟ್ ಪೇಷಂಟ್, ಜ್ವರ ಆಗಿರ್ಲಿ, ಕೆಮ್ಮಾಗಿರ್ಲಿ, ಏನೇ ಆಗಿರ್ಲಿ, ಅದಕ್ಕೆ ದೀರ್ಘಕಾಲದ ಕಾಯಿಲೆಗಳಾಗಲಿ, ಅದಕ್ಕೆ ಸರ್ಕಾರ ಉಚಿತವಾಗಿ ಆ ಒಂದು ಆರೋಗ್ಯ ತಪಾಸಣೆಗೆ ಸಂಬಂಧಪಟ್ಟಂತ ವೆಚ್ಚವನ್ನು ಸರ್ಕಾರದಿಂದ ಭರಿಸಬೇಕು. ಸರ್ಕಾರಿ ನೌಕರರು ಕೂಡ ಒಂದು ಪಾಲನ್ನು ನಾವು ಕೊಡ್ತೇವೆ ಅಂತೇಳಿ ಅದರ ಬಗ್ಗೆ ಈಗಾಗಲೇ ಸರ್ಕಾರಿ ಆದೇಶವನ್ನು ಮಾಡಿಸಿದ್ದಾರೆ. ಅದು ಇನ್ನೂ ಚಾಲನೆ ಆಗಿಲ್ಲ. ಸರ್ಕಾರಿ ನಿವೃತ್ತ ನೌಕರರು ನಿವೃತ್ತಿಯಾದ ಮೇಲೆ ನಮ್ಮನ್ನ ಯಾರು ಕೂಡ ನೋಡ್ಕೊಳಕ್ಕೆ ಇರೋದಿಲ್ಲ. ಗಂಡ ಹೆಂಡತಿ ನೋಡ್ಕೋಬೇಕು, ಹೆಂಡತಿ ಗಂಡ ನೋಡ್ಕೋಬೇಕು. ಕಾರಣ ಇಷ್ಟೇ, ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಅಲ್ಪ ಸ್ವಲ್ಪ ನಮಗೆ ಸರ್ಕಾರ ಸಂಬಳ ಕೊಡ್ತದೆ, ನಾವು ಅವ್ರು ನೋಡಿ ಇವ್ರು ನೋಡಿ, ಅವನ ಮಗ MBBS ಮಾಡಿದ್ದಾನೆ, BE ಮಾಡಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರು ಅಂತ ನಾವು ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂದ್ಬಿಟ್ಟು ಇಲ್ಲ ಬರ ದುಡ್ಡೆಲ್ಲ ಖರ್ಚು ಮಾಡಿ ಓದಿಸಿ ನಮ್ಮ ಮಗ ಅಮೆರಿಕಕ್ಕೆ ಹೋಗಿ ಇರ್ಬೇಕಪ್ಪ ಅಂತ ನಾವು ಎಲ್ಲ ಮಾಡಿರ್ತೇವೆ. ಆದ್ರೆ ಇವತ್ತು ಅಂತ ಮಕ್ಕಳು ಈ ರಾಜ್ಯದಲ್ಲಿ ನಿವೃತ್ತಿ ನೌಕರರ ಮಕ್ಕಳು ತಂದೆ ತಾಯಿಯ ಕಷ್ಟ ಸುಖ ನೋಡಕ್ಕೆ ಎಷ್ಟು ಜನ ಸಿಗ್ತಾರೆ? ಪ್ರಾಮಾಣಿಕವಾಗೂ ಇಲ್ಲ. ಅವರು ಮೃತಪಟ್ರೆ ಅಮೆರಿಕಾದಿಂದ ಬಂದು ಅವರ ಶವ ಸಂಸ್ಕಾರವನ್ನ ಮಾಡದೇ ಇರತಕ್ಕಂತ ಉದಾಹರಣೆಗಳು ನಮ್ಮ ಗಮನಕ್ಕೆ ಬಂದವೆ. ಸೊ ಹಾಗಾಗಿ ಸರ್ಕಾರ ನಮ್ಮ ಜವಾಬ್ದಾರಿಯನ್ನು ಹೊರಬೇಕು. ನಾವು ಈ ರಾಜ್ಯಕ್ಕೆ ಅಭಿವೃದ್ಧಿಗಾಗಿ 35-40 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದೇವೆ. ಈ ರಾಜ್ಯ ಮೊದಲನೇ ಸ್ಥಾನದಲ್ಲಿ ಬರಬೇಕಾದ್ರೆ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು, ಇವತ್ತು IAS ಅಧಿಕಾರಿಗಳಲ್ಲ. ಇವತ್ತು ಎಲ್ಲೋ 4 ಗೋಡೆ ಮಧ್ಯದಲ್ಲಿ ಬರೀ ನಿರ್ದೇಶನ ಕೊಡ್ತಾರೆ ಹೊರತು ಹಳ್ಳಿನಲ್ಲಿ ಯಾವುದೋ ಒಂದು ಊರಿಗೆ ಹೋಗಿ ಒಂದು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಪಂಚಾಯತಿ ಸೆಕ್ರೆಟರಿ ಇರ್ಬೋದು, ವಿಲೇಜ್ ಅಕೌಂಟೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಇರ್ಬೋದು, ಅಥವಾ ಬೇರೆ ಬೇರೆ ವರ್ಗದ ಜನರು ಇರ್ಬೋದು, ಅವರಿಗೆ ಎಷ್ಟು ಸಾರ್ವಜನಿಕರ ಜೊತೆ ಎಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ ಇವತ್ತಿನ ದಿವಸ ಅಂದ್ರೆ ತಮಗೆಲ್ಲ ಗೊತ್ತಿದೆ, ಅರಿವಿದೆ. ಇವತ್ತು ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಇವೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಸಮಗ್ರವಾಗಿ ಇವತ್ತು ಸರ್ಕಾರ ಜಾರಿ ತಂದಿರಿಂದ ಎಲ್ಲಾ ಹಂತದಲ್ಲೂ ಕೂಡ ಸರ್ಕಾರಿ ನೌಕರರಿಗೆ ಸಮಸ್ಯೆ. ಮತ್ತೆ ಸರ್ಕಾರಿ ನಿವೃತ್ತ ನೌಕರರು ಏನು ನಾವು ಇವತ್ತು ಅನುಭವವನ್ನು ಪಡೆದಿದ್ದೇವೆ, ನಾವು ಸಾರ್ವಜನಿಕರಿಗೆ ಸರ್ಕಾರ ಏನು ಇವತ್ತು ಯೋಜನೆಗಳನ್ನ ಕೊಡ್ತಾ ಇದೆ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ನಾವು ಕೂಡ ಸರ್ಕಾರಿ ನೌಕರರ ಜೊತೆಯಲ್ಲಿ ನಿವೃತ್ತಿ ನೌಕರರು ಸಹಕಾರವನ್ನ ನಾವು ಕೊಡಬೇಕಾಗುತ್ತೆ. ಇದು ನಮ್ಮ ರಾಜ್ಯ, ನಮ್ಮ ಜನ, ನಮ್ಮ ಜನಕ್ಕೆ ಒಳ್ಳೇದಾಗಬೇಕು. ಆದಾಗಲೇ ಕೂಡ ನಾವು ನೀವು ಕೂಡ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ಅರಿವು ನಮಗಿರ್ಲಿ. ನಮಗೆ ಬರಬೇಕಾದಂತ ಸೌಲಭ್ಯವನ್ನ ಹೋರಾಟ ಮಾಡೋಣ, ಸಮಾವೇಶ ಮಾಡೋಣ, ಜಾಥಾ ಮಾಡೋಣ, ಪಡ್ಕೊಳ್ಳೋಣ, ಅದು ಬೇರೆ ವಿಚಾರ. ಆದ್ರೆ ಈ ನಮ್ಮ ಜನಸಾಮಾನ್ಯರ, ನಮ್ಮ ತಂದೆ ತಾಯಂದಿರ ರೂಪದಲ್ಲಿ ಇವತ್ತು ಈ ಜನ ಏನು ಸಂಕಷ್ಟದಲ್ಲಿದ್ದಾರೆ ಅವರಿಗೆ ನಾವು ಪೂರ್ಣವಾದಂತಹ ಸಹಕಾರವನ್ನು ಕೊಟ್ಟು ಸರ್ಕಾರದ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಅವರಿಗೆ ನಾವು ಸಹಕಾರವನ್ನು ಕೊಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ.